ತಂಗಿನ ಬಿಟ್ಬಿಡಿ ಮೇಡಮ್, ಪ್ಲೀಸ್ ಮೇಡಮ್, ನನ್ನ ತಂಗಿನ ಬಿಟ್ಬಿಡಿ ಮೇಡಮ್. ಹೇ, ಏನೇ ಬಿಟ್ಬಿಡೋದು? ಇಷ್ಟೊತ್ತು ಎಷ್ಟು ಟೆನ್ಷನ್ ಕೊಟ್ಟಿದ್ಯಾ? ಬಾಯ್ ಮುಚ್ಕೊಂಡು ಮೂಲೆಯಲ್ಲಿ ಬಿದ್ದಿರೋ ಅಂದ್ರೆ ಹೋಗಿ ನಿಜ ಹೇಳ್ತೀನಿ ಅಂತ್ಯಾ? ಅಕ್ಕ ತಂಗಿ ಇಬ್ಬರನ್ನು ಕಟ್ ಹಾಕಿ ಒಳಗ್ ಕೂಡ ಹಾಕ್ರೋ. ಅಕ್ಕ ಬೇಡ ಮಾಮ್. ಬೇಡ. ಮ್ಯಾಗಿ ಜೊತೆ ನಂಗೆ ತುಂಬಾ ಕೆಲ್ಸ ಇದೆ, ಬಿಟ್ಬಿಡಿ. ಅದು ನಂಗೆ ಶ್ರವಂತಿ ಬಗ್ಗೆ ಗೊತ್ತು. ನೀನ್ ತುಂಬಾ ಒಳ್ಳೆಯವಳು ಶ್ರವಂತಿ. ಇವಳ ಹತ್ರ ನಿನ್ಗೇನ್ ಕೆಲ್ಸ ಬೇಬಿ? ಸ್ವಲ್ಪ ಯಾಮಾರಿದಕ್ಕೆ ತಪ್ಪಿಸ್ಕೊಂಡು 7 ಕೆರೆ ನೀರ್ ಕುಡ್ಸಿದಾಳೆ. ಇನ್ನು ಆಚೆ ಕಳ್ಸಿದ್ರೆ ಅಷ್ಟೇ. ತಂಗಿ ನಮ್ ಜೊತೆ ಇರ್ಬೇಕಾದ್ರೆ ಅಕ್ಕ ಏನ್ ಮಾಡಕ್ಕಾಗತ್ತೆ ಮಾಮ್? ನಾವ್ ಹೇಳ್ದಂಗೆ ಮಾಡೋದನ್ನ ಬಿಟ್ಟು. ಅಕ್ಕ ಶ್ರವಂತಿ, ಬೇಡ ಶ್ರವಂತಿ, ನನ್ ಜೊತೆ ನನ್ ತಂಗಿನೂ ಬಿಟ್ಬಿಡು. ನೀನು ಏನ್ ಹೇಳ್ತೀಯೋ ಅದನ್ನೇ ಮಾಡ್ತೀನಿ, ನಿಜವಾಗ್ಲು. ನೀನ್ ಎಂತ ತಲೆ ಹರಟೆ ಅಂತ ನನ್ಗಿವತ್ ಗೊತ್ತಾಯ್ತು. ನೀನ್ ಸುಮ್ನೇನಾದ್ರೂ ಬಿಟ್ರೆ ಎಲ್ರನ್ನೂ ಮೋಡಿ ಮಾಡ್ಬಿಡ್ತೀಯ. ಜಾನಕಿ ನೀನು ಸೇರಿ ಎಷ್ಟು ದೊಡ್ಡ ಪ್ಲಾನ್ ಮಾಡಿ ನನ್ ಮದ್ವೆ ನಿಲ್ಸಿದ್ರಲ್ಲ. ಬೇಬಿ, ಇವಳು ನಿನ್ ಮದ್ವೆ ನಿಲ್ಸಿದ್ಲಾ? ಆ ಮುದ್ಕಿ ಯಾರು ಅನ್ಕೊಂಡ್ರಿ ಮಾಮ್? ಈ ಮ್ಯಾಗಿನೇ. ಇವಳೆ ಆ ಮುದ್ಕಿನ? ಹೌದು ಮಾಮ್. ಇವಳ ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಳೋಣ ಅಂತ ಅಸಿಸ್ಟೆಂಟ್ಗೆ 4 ಬಾರಿಸ್ದೆ ಎಲ್ಲ ಹೇಳಿದ್ಲು. ಮದ್ವೆ ನಿಲ್ಸಕ್ಕೆ ಮುದ್ಕಿ ತರ ಬಂದು ಆ ಜಾನಕಿನೇ ಸೋದರ ಸೊಸೆ ಅನ್ನಂಗ್ ಮಾಡಿದ್ಲು. ನಿಜವಾಗ್ಲೂ ನಂಬಕ್ಕೆ ಆಗ್ತಿಲ್ಲ ಬೇಬಿ. ಮುದುಕಿ ತರ ಏನ್ ಆಕ್ಟಿಂಗ್ ಮಾಡಿದ್ಲು. ತುಂಬಾ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಏನೇ ಥ್ಯಾಂಕ್ ಯು? ಮೊದ್ಲು ನಿನ್ನನ್ ಮುಗಿಸ್ಬೇಕು. ಮಾಮ್, ಅರ್ಜೆಂಟ್ ಮಾಡ್ಬೇಡ. ನನ್ ಮದ್ವೆ ನಿಲ್ಸಿದ್ ಈ ಮ್ಯಾಗಿನೇ ಮತ್ತೆ ನನ್ ಮದ್ವೆ ಮಾಡಿಸ್ತಾಳೆ. ಅರ್ಥ ಆಯ್ತಾ? ನೀನೇ ಆ ಜಾನಕಿನ ಆ ಮನೆಯಿಂದ ಆಚೆ ಕಳಿಸಿ ನನ್ ಮದ್ವೆ ಮಾಡಿಸ್ಬೇಕು. ಅಲ್ಲಿವರೆಗೂ ನಿನ್ ಪ್ರೀತಿಯ ತಂಗಿ ನಮ್ ಜೊತೆನೇ ಇರ್ತಾಳೆ. ಏನಾದ್ರೂ ನಿಜ ಹೇಳಕ್ ನೋಡ್ದ್ಯೋ ಇಲ್ಲ ಇಲ್ದಿರೋದೇನಾದ್ರೂ ಮಾಡಕ್ ನೋಡ್ದ್ಯೋ ನಿನ್ ತಂಗಿ ಜೀವಂತವಾಗಿರಲ್ಲ. ಅಕ್ಕ ಅಕ್ಕ ಅಕ್ಕ. ಮಾಧುರಿ, ಅಕ್ಕ. ಮಾಧುರಿ, ನೀ ಹೆದರ್ಬೇಡ ಮಾಧುರಿ. ಇವ್ರು ಹೇಳಿದ ತರ ಮಾಡದೇ ಇದ್ರೆ ತಾನೆ ಇವ್ರೇನಾದ್ರೂ ಮಾಡ್ತಾರೆ. ಇವ್ರು ಹೇಳ್ದ ಹಾಗೆ ಮಾಡಿ ನಿನ್ನ ಕರ್ಕೊಂಡು ಹೋಗ್ತೀನಿ.
ಹಾಗೆ ನೀನೇನ್ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವರು ತುಂಬಾ ಒಳ್ಳೆಯವರು, ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ಒಳ್ಳೆ ಊಟ ಕೊಡ್ತಾರೆ. ಅದೆಲ್ಲ ಪರವಾಗಿಲ್ಲ ಅಕ್ಕ, ಎಷ್ಟು ದಿವಸ ಬೇಕಾದ್ರೂ ಇರ್ತೀನಿ. ಆದ್ರೆ ನನ್ನ ಫ್ರೆಂಡ್ ಕವಿತನ್ಗೆ ಯಾರೋ ಲವ್ ಲೆಟರ್ ಬರ್ದಿದ್ದಾರೆ. ಹೌದಾ? ಅವರಿಬ್ರು ಬಗ್ಗೆ ನಂಗೆ ಏನಾದ್ರೂ ಗೊತ್ತಾಗದೇ ಇದ್ರೆ ನಂಗೆ ಹೊಚ್ಚಿಡದ್ ಬಿಡುತ್ತೆ. ನೀನೇ ಆಗಾಗ ನಂಗೆ ಸ್ವಲ್ಪ ಅಪ್ಡೇಟ್ ಕೊಡ್ತೀರಾ ಅಕ್ಕ? ಹೌದಾ? ಇದ್ಯಾವಾಗಾಯ್ತು ಮಾಧುರಿ? ಹಾಗಾದ್ರೆ ಮೊದಲು ಈ ವಿಷಯ ತಿಳ್ಕೋಬೇಕು. ಆಹಾ, ಅಕ್ಕ ಮಾತ್ರ ಅನ್ಕೊಂಡಿದ್ರೆ ತಂಗಿ ಸೇಮ್ ಟು ಸೇಮ್. ಒಬ್ರು ತಕ್ಕಂಗ್ ಇನ್ನೊಬ್ರು ಇದ್ದೀರಲ್ಲ. ಇಬ್ರನ್ನ ಸ್ವಲ್ಪ ಹೊತ್ತು ಜೊತೆಲ್ ಬಿಟ್ಬಿಟ್ರೆ ನಮ್ಗೆ ಹುಚ್ಚಿಡಿಸ್ಬಿಡ್ತಾರೆ. ಏ ಮ್ಯಾಗಿ, ಮೊದ್ಲು ಇಲ್ಲಿಂದ ಹೊರಡು. ಏನ್ ಮಾಡ್ಬೇಕು ಅಂತ ಟೈಮ್ ಬಂದಾಗ ಹೇಳ್ತೀನಿ. ಅಕ್ಕ, ಸರಿ, ಬಾಯ್ ಮಾಧುರಿ. ಬಾಯ್ ಅಕ್ಕ. ಏಯ್ ನಿಂತ್ಕೋ. ಏಯ್, ಅವಳ ಹತ್ರ ನಿನ್ಗೇನೋ ಕೆಲ್ಸ? ನನ್ನ ಫೋನ್ ತಗೊಂಡಿದ್ದಾಳು ಮೇಡಮ್. ಕೊಡು ನನ್ನ ಫೋನು. ಇಲ್ಲಿ ನೋಡಿ, ನಡೆದಿದ್ ಯಾವ್ದು ಮನ್ಸಲ್ಲಿ ಇಟ್ಕೋಬೇಡಿ. ನನಗ್ ಹೆಲ್ಪ್ ಮಾಡ್ದಾಗೆ ನನ್ನ ತಂಗಿಗೂ ಹೆಲ್ಪ್ ಮಾಡು. ಆದಷ್ಟು ಬೇಗ ಹೊರಗೆ ಕಳಿಸ್ಬಿಡು. ಏನ್ ನಿನಗೆ ಹೆಲ್ಪ್ ಮಾಡೋದು? ನನ್ನನ್ನೇ ಕೂಡಾಕ್ ಬಿಟ್ಟು ಹೋಗ್ತೀಯಾ? ನಿನ್ನಿಂದ ನನ್ನ ಹೆಂಡತಿ ಕೈಯಲ್ಲಿ ಹೆಂಗ್ ಬೈಸ್ಕೊಂಡೆ ಗೊತ್ತಾ? ಮತ್ತೆ ನಿನ್ನನ್ನು ಕೂಡ ಹಾಕ್ತೀನಲ್ಲ, ಆವಾಗ ನಿನಗಿದೆ ಹಬ್ಬ. ಅಮ್ಮ ಹೋದ್ಮೇಲೆ ನಾನೇ ತಂಗಿನ ಎಷ್ಟು ಪ್ರೀತಿಯಿಂದ ಬೆಳೆಸಿದ್ದೀನಿ. ಅಂಥದ್ರಲ್ಲಿ ನನ್ನ ತಂಗಿನೇ ಕರ್ಕೊಂಬರ್ತೀರಾ? ಮಾಡ್ತೀನಿ. ಈ ಮ್ಯಾಗಿನ ಎದುರಾಕೊಂಡಿದ್ದಕ್ಕೆ ಒಬ್ಬೊಬ್ರಿಗೂ ಬುದ್ಧಿ ಕಲಿಸ್ತೀನಿ. ಎಲ್ಲಿಗೆ ಹೋದ್ರಿ ಇವರು? ಫೋನ್ ಕೂಡ ತೆಗಿತಿಲ್ವಲ್ಲ. ಲಕ್ಕಿ ಬಾವಾ, ಬಾವಾ ಬಾವಾ, ಎದ್ದೇಳಿ ಮೇಲೆ, ಎದ್ದೇಳಿ. ಏನ್ ಮಾಡ್ತಿದ್ದೀರಾ ಬಾವಾ? ಏನ್ ಬಾವಾ ಇದು? ಏನ್ ಮಾಡ್ಕೊಂಡ್ಬಿಟ್ರಿ? ಯಾಕೆ ಜಾನಕಿ, ಯಾಕೆ ಬಂದೆ ನೀನು? ನನ್ನ ಪಾಡಿಗೆ ಬಿಡ್ಬೇಕು ತಾನೆ? ಈ ಅರ್ಥ ಇಲ್ದಿರೋ ಜೀವನನ ಮುಗಿಸೋದೇ ಒಳ್ಳೇದು. ಏನ್ ಮಾತಾಡ್ತಿದ್ದೀರಾ ಬಾವಾ? ಏನಾಗಿದೆ ನಿಮ್ಗೆ? ಅತ್ತೆ, ಮಾವಾ. ಜಾನಕಿ, ಜಾನಕಿ ಬೇಡ ಜಾನಕಿ.
ಈಗ ಸಾಯ್ಬೇಕು ಅನ್ಕೊಂಡೆ. ಈ ವಿಷಯ ಎಲ್ಲರಿಗೂ ಗೊತ್ತಾದ್ರೆ ಜೀವಂತವಾಗಿದ್ದು ಸತ್ ಹಾಗೆ. ಅಂತ ಕಷ್ಟ ಈಗ ನಿಮ್ಗೇನಾಯ್ತು ಬಾವಾ? ಯಾರಾದ್ರೂ ಏನಾದ್ರೂ ಹೇಳಿದ್ರಾ? ಅಕ್ಕ ಏನಾದ್ರೂ ಬೈದ್ರಾ? ಹೇಳಿ ಬಾವಾ, ಹೇಳಿ. ಬಿಟ್ಬಿಡು ಜಾನಕಿ. ದಯವಿಟ್ಟು ಹೇಳಿ ಬಾವಾ. ಜಾನಕಿ ಬೇಡಮ್ಮ. ಅಕ್ಕ, ಜಾನಕಿ, ಜಾನಕಿ ಮಾತ್ ಕೇಳಮ್ಮ. ಅಕ್ಕ, ಜಾನಕಿ ಯಾರನ್ನು ಕರಿಬೇಡ. ಅಕ್ಕ. Please, ಜಾನಕಿ, ಜಾನಕಿ ಬೇಡ. ಜಾನಕಿ ಬೇಡ. ಅಕ್ಕ. ಏನು? ಏನ್ ಮಾಡ್ತಾ ಇದ್ದೀರಾ ಅಕ್ಕ ನೀವು? ಬಾವ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ನೋಡ್ಕೋಬೇಕಲ್ವಾ? ನಾನ್ ಬರೋದ್ ಒಂದೇ ಒಂದ್ ನಿಮಿಷ ತಡ ಆಗಿದ್ದಿದ್ರು ಅವ್ರು ಇಲ್ಲಿಂದ ಕೆಳಗ್ ಬಿದ್ದು ಹೋಗ್ತಾ ಇದ್ರು ಗೊತ್ತಾ? ಬಿದ್ದೋಗ್ತಿದ್ರಾ ಇಲ್ಲ ಹಾರಕ್ ನೋಡಿದ್ರಾ? ಅಷ್ಟಕ್ಕೂ ಇವ್ರ ಚೇರಿಂದ ಎದ್ದೇಳಕ್ಕೆ ಕಷ್ಟ ಆಗುತ್ತೆ. ಹಾಗಿದ್ದಾಗ ಇಲ್ಲಿಂದ ಹೇಗ್ ಹಾರ್ತಾರೆ ಇವರು? ಏನಕ್ಕ ಇಷ್ಟು ಕೇವಲವಾಗಿ ಮಾತಾಡ್ತಾ ಇದ್ದೀರಾ? ಅಂದ್ರೆ ಬಾವಂಗೆ ನೀವೇನೋ ಹೇಳಿದೀರಾ ಅಂತಾಯ್ತು. ಮನುಷ್ಯನ್ಗೆ ನೋವು ಕೊಡೋದು ತುಂಬಾ ಸುಲಭ ಅಕ್ಕ. ಆದ್ರೆ ಆ ವ್ಯಕ್ತಿ ದೂರ ಆಗೋವರೆಗೂ ಅವ್ರ ಬೆಲೆ ಗೊತ್ತಾಗಲ್ಲ. ಹತ್ರ ಇದ್ರೂ ದೂರ ಆದ್ರೂ ಕೆಲವ್ರ ವಿಷಯದಲ್ಲಿ ವ್ಯತ್ಯಾಸ ಇರಲ್ಲ, ಏನೂ ನೋವಾಗಲ್ಲ. ಆದ್ರೂ ನನ್ ಗಂಡನ ಹತ್ರ ಹೇಗಿರ್ಬೇಕು ಅಂತ ನನಗ್ ಗೊತ್ತು. ನಿನ್ನ ಹತ್ರ ಹೇಳಿಸ್ಕೊಳ್ಳೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಹೋಗಿ ನಿನ್ ಕೆಲ್ಸ ನೋಡ್ಕೊ. ನನ್ಗೂ ಕೂಡ ನಿಮ್ಗಿದ್ದನ್ನೆಲ್ಲ ಹೇಳೋ ಅವಶ್ಯಕತೆ ಏನೂ ಇಲ್ಲ ಅಕ್ಕ. ಒಂದ್ ತಿಳ್ಕೊಳ್ಳಿ, ನನ್ನ ಜೀವನದಲ್ಲಿ ಇರೋರೆಲ್ರೂ ನನಗೆ ತುಂಬಾ ಮುಖ್ಯವಾದವರು. ಅವ್ರ ಬಗ್ಗೆ ನಾನು ಯೋಚಿಸ್ಲೇಬೇಕು. ಲಕ್ಕಿ ಬಾವಾ, ಇನ್ಯಾವತ್ತೂ ಈ ತರ ಹುಚ್ಚು ಯೋಚನೆಗಳನ್ನ ಮಾಡಬೇಡಿ. ನಿಮ್ ಜೀವನದಲ್ಲಿರೋ ಅರ್ಹತೆ ಇರೋರು ನಿಮ್ ಜೊತೆ ಇರ್ತಾರೆ, ಇಲ್ಲ ಅಂದ್ರೆ ಹೋಗ್ತಾರೆ. ನೀವ್ಯಾಕೆ ದೂರ ಹೋಗ್ಬೇಕು ಹೇಳಿ? ಇದುವರೆಗೂ ಎಷ್ಟು ಆತ್ಮಸ್ಥೈರ್ಯದಿಂದ ಇದ್ರೋ ಮುಂದೇನೂ ಹಾಗೇ ಇರಿ. ಓ, ಗಂಡ ಏನಾದ್ರೂ ವೇಸ್ಟ್ ಬಾಡಿ ಆದ್ರೆ ಎಲ್ರೂ ಸಲಹೆ ಕೊಡಕ್ ಬರ್ತಾರೆ. ಆದ್ರೂ ಹೆಂಡತಿ ಬಿಟ್ಟು ಹೋಗ್ಬಿಟ್ಲು ಅಂತ ಹೇಗ್ ಹೇಳಿದ್ರಿ? ನಾಚಿಕೆ ಆಗ್ತಿಲ್ವಾ ನಿಮ್ಗೆ? ಕೆಲವು ನಾಚಿಕೆಗೇಡು ಕೆಲಸಗಳ ಬಗ್ಗೆ ಬಿಡಿಸಿ ಹೇಳುವಂತ ಅವಶ್ಯಕತೆ ಇಲ್ಲ. ತಾನಾಗಿ ಗೊತ್ತಾಗತ್ತೆ. ಆಗ ನೀನು ನಾಚಿಕೆಯಿಂದ ತಲೆ ತಗ್ಸುವಂತ ಪರಿಸ್ಥಿತಿನ ತಂದ್ಕೋಬೇಡ. ಎಲ್ಲಿದ್ಯಾ ವೈದೇಹಿ? ನಿನಗೋಸ್ಕರ ಹುಡುಕಾಡಿದ್ರು ನೀನು ಸಿಗ್ತೀಯ ಅನ್ನೋ ನಂಬಿಕೆ ಇಲ್ಲ. ಆದರೆ ನೀನು ಸಿಗೋವರೆಗೂ ನಾನು ಹುಡುಕ್ತಾನೆ ಇರ್ತೀನಿ. ನನ್ನ ನೋವನ್ನ ಅರ್ಥ ಮಾಡಿಕೊಂಡು ನೀನೇ ನನ್ನ ಮುಂದೆ ಬರಬೇಕು. ಇಲ್ಲ ನಿನಗೋಸ್ಕರ ಅಲ್ದು ನನ್ನ ಆಯಸ್ಸು ಮುಗಿದೋಗ್ಬೇಕಷ್ಟೆ. ಬಾರಪ್ಪ ಕೂತ್ಕೋ. ನನಗೆ ಬೇಡ ಸರ್ ಅದು. ನಿನಗ್ ಬೇಡ್ವಾ? ಮತ್ತೆ ಇಲ್ಲಿಗೆ ಯಾಕೆ ಬಂದ್ಯಪ್ಪ? ಅದು ಏನಾಯ್ತಪ್ಪ? ಯೋಚಿಸ್ತಾ ಇದೆಯಲ್ಲ?
ನೋವು ಕೂಡ ಮನ್ಸಿಗೆ ಅಭ್ಯಾಸ ಇರಲ್ಲಪ್ಪ. ಪ್ರತಿಯೊಬ್ಬರಿಗೂ ಅವಾಗ ಜೀವನದಲ್ಲಿ ಬಂದು ಹೋಗ್ತಾ ಇರತ್ತೆ. ಈ ನೋವು ಬಂದಾಗೆಲ್ಲ ಅದಕ್ಕೆ ಮಧ್ಯೆ ಈ ಹೆಂಡ ಗೊತ್ತಾ? ನೋಡ್ತಾ ಇದ್ರೆ ತುಂಬಾ ನೋವಲ್ಲಿದೆಯಾ ಅಂತ ಅನ್ಸತ್ತೆ. ಏನ್ ಕಷ್ಟ ಇದೆಯೇನೋ ಪಾಪ. ತಗೊಳಪ್ಪ, ನನ್ನ ಮಾತು ಕೇಳು. ನಿನ್ನ ಮನ್ಸಲ್ಲಿ ಇವಾಗ ಯಾರಿದಾರೋ ಈ ಹೆಂಡ ಕುಡಿದ್ಮೇಲೆ ಅವ್ರು ನಿನ್ನ ಕಣ್ಣೆದ್ರಿಗೆ ಬಂದು ನಿಂತ್ಕೋತಾರೆ. ಬಾರಪ್ಪ, ಕುಡಿ ಬಾ. ಸರಿ, ಕುಡಿ. ಬಂದೇ ಇರೋ, ಕೂತ್ಕೋ. ಇದ್ರಲ್ಲಿ ಹೇಗೆ? ಇದಿಟ್ಕೊಳಪ್ಪ. ಓ, ಅರ್ಥ ಆಯ್ತಪ್ಪ. ತಾವು ಫಾರಿನ್ ರಿಟರ್ನ್ನ. ಇರು, ಬರ್ತೀನಿ. ಇದ್ರಲ್ಲಿ ಕುಡಿ, ತಗೋ. ಕುಡಿಯಪ್ಪ, ಕುಡಿ ಕುಡಿ, ಮಜಾ ಮಾಡು. ಮಜಾ ಮಾಡು. ನೊರೆ ಇದೆ ಅಂತ ಭಯ ಪಡ್ಬೇಡ. ಕುಡಿ ಕುಡಿ. ಇಲ್ಲಿ ಯಜಮಾನ್ರು ಕೂತ್ಕೋತಾರೆ, ನೀನು ಅಲ್ಲೋಗು. ನೀ ಕೂತ್ಕೊಳ್ಳಪ್ಪ, ಕೂತ್ಕೋ. ಮನಸ್ಫೂರ್ತಿಯಾಗಿ ಕುಡಿಯಪ್ಪ. ನೋವೆಲ್ಲ ಮರೆಯೋ ಅಷ್ಟು ಕುಡಿಯಪ್ಪ. ಸಖತ್ತಾಗಿದೆ ಅಣ್ಣ. ಇನ್ನೊಂದು ಕುಡಿ. ಅಣ್ಣ, ಅಣ್ಣ, ಸಖತ್ತಾಗಿದೆ ಅಣ್ಣ. ಅಣ್ಣ, ಇನ್ನೊಂದು. ಖಾಲಿ ಆಗೋಯ್ತಪ್ಪ. ಓಕೆ. ಬಂಗಾರದಂತ ನನ್ನ ಮೊಮ್ಮಗಳು ಪಾಪ ಎಲ್ಲಿ ಎಷ್ಟು ಕಷ್ಟಪಡ್ತಿದ್ದಾಳೋ ಏನೋ. ಯಾವಾಗ ಮತ್ತೆ ಈ ಮನೆಗೆ ಬರ್ತಾಳೋ. ವೈದೇಹಿ, 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 ಏನಾಯ್ತು? ಎಲ್ಲಿದ್ಯಾ ವೈದೇಹಿ? ಏನಾಯ್ತು? ವೈದೇಹಿ, ಆಚೆ ಬಾ. ಹೋಗ್ತಿದ್ಯಾ? ಅಳಿಯಂದ್ರೆ, ಅಯ್ಯೋ ವೈದೇಹಿ, ಅಯ್ಯೋ ಅಯ್ಯೋ, ವೈದೇಹಿ, ವೈದೇಹಿ, ದೇವಾಂಶ್, ವೈದೇಹಿ ಎಲ್ಲಿ? ಇನ್ನೆಲ್ಲಪ್ಪ ವೈದೇಹಿ? ಅವಳು ಎಲ್ಲಿ ಹೋದ್ಲೋ ಏನೋ, ಬದುಕಿದಾಳೋ ಇಲ್ವೋ? ಇಲ್ಲಿ ಬಂದು ಕೇಳ್ತಾ ಏ ಇದ್ಯಾ? ಮುದ್ಕಿ, ನನ್ನ ವೈದೇಹಿನೇ ಇಲ್ಲ ಅಂತ ಹೇಳ್ತೀಯ? ಅಳಿಯಂದ್ರೆ ಬೇಡ. ಅಯ್ಯೋ, ಸಾಯ್ತೀನಿ. ಅಯ್ಯೋ ಬಿಡ, ಬಿಟ್ಬಿಡಿ. ನಾನು ವೈದೇಹಿ ಇಲ್ಲ. ಅಳಿಯಂದ್ರೆ ಬಿಟ್ಬಿಡಿ. ಅಳಿಯಂದ್ರೆ ಬಿಟ್ಬಿಡಿ. ನನ್ನ ಮಾತು ಕೇಳಿ. ಅಳಿಯಂದ್ರೆ, ಅಯ್ಯೋ ನನ್ನ ವೈದೇಹಿನೇ ಇಲ್ಲ ಅಂತ ಹೇಳ್ತೀನಿ. ಹಾಗೆ ಮಾಡ್ಬೇಡಿ, ಬಿಟ್ಬಿಡಿ. ಅಳಿಯಂದ್ರೆ, ಅಯ್ಯೋ ನನ್ನ ಮಾತು ಕೇಳಿ. ಅಳಿಯಂದ್ರೆ, ನನ್ನ ವೈದೇಹಿ ಇಲ್ಲ ಅಂತ. ಬಿಡಿ ಅಳಿಯಂದ್ರೆ. ಅಯ್ಯೋ ಬಿಟ್ಬಿಡಿ. ಅಯ್ಯೋ ಬಿಟ್ಬಿಡಿ ಅಳಿಯಂದ್ರೆ. ಅಯ್ಯೋ ನನ್ನ ವೈದೇಹಿ, ನನ್ನ ವೈದೇಹಿನೇ ಇಲ್ಲ ಅಂತ. ವೈದೇಹಿನ ಬರಕ್ಕೆ ಕೇಳು. ಅಯ್ಯೋ ದೇವ್ರೆ. ಅಂದ್ರೆ ನೀನು ಇವತ್ತು ಸಾಯಿಸ್ಬಿಡ್ತೀನಿ. ಬಿಟ್ಬಿಡಪ್ಪ, ಬಿಟ್ಬಿಡು. ಅಯ್ಯೋ ಅಯ್ಯೋ, ನನ್ನ ಮಾತು ಕೇಳಿ ಅಳಿಯಂದ್ರೆ. ಅಳಿಯಂದ್ರೆ, ಅಳಿಯಂದ್ರೆ, ಬಿಟ್ಬಿಡಿ, ಬಿಟ್ಬಿಡಿ ಅಳಿಯಂದ್ರೆ. ಏನ್ ಮಾಡ್ತಾ ಇದ್ದೀರಾ? ಏನ್ ಅಳಿಯಂದ್ರೆ ಇದು? ವೈದೇಹಿಯಲ್ಲಿ ಅಳಿಯಂದ್ರೆ, ನೀವು ಕುಡ್ಕೊಂಡು ಬಂದಿದ್ದೀರಾ? ಹೌದು, ಕುಡ್ತಿದ್ದೀನಿ.